ಒಳ್ಳೆ ನಮ್ಮಲ್ಲೆಲ್ಲ ಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾಗರತ್ನಮ್ಮ ಅಂತ BO ಅವ್ರು ಪಾಪ 3 ವರ್ಷದಿಂದ ಇಟ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಬಡವ್ರ ಮಕ್ಕಳು ಅಂದರೆ ಭಾಳ ಕಾಲೇಜ್ ಇತ್ತು, ಅವ್ರು ಪರ್ಸ್ನಲ್ ಅಟ್ಯಾಚ್ಮೆಂಟ್ ಇದ್ರು ಅಂಥವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರಕ್ಕ. ನನಗೆ ಗೊತ್ತಿದ್ದಂಗೆ ನಾನು ಉಮ್ರಾಗ್ ಹೋಗಿದೆ. ಆ ಟೈಮಲ್ಲಿ ನಾವು ಫೈಲ್ ಮೂವ್ ಆಗಿಬಿಟ್ಟು ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ಟು ಪಾಪ ನನಗೆ ಸಂಡೇ ಫೋನ್ ಮಾಡಿದ್ರು 14ನೇ ತಾರೀಕಿಗೆ. ಸರ್ ಈ ಥರ ಆಯಿತು, 3 ವರ್ಷ ತಾವು ಇಟ್ಕೊಂಡಿದ್ದೀನಿ ನನ್ನ ಟ್ರಾನ್ಸ್ಫರ್ ಆಗಿದೆ, ಸೋಮವಾರ ನಾನು ಚಾರ್ಜ್ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ದಯಮಾಡಿ ನೀವು ಹೋಗ್ಬೇಡ್ರಮ್ಮ, ನನಗೆ ಗೊತ್ತಿಲ್ಲ, ನೀವು ಈಗ ಗೊತ್ತಿ ಹೇಳ್ತಾ ಇದ್ದ, ನಾನು CM ಭೇಟಿ ಮಾಡ್ತೀನಿ ನಾನು ಸೋಮವಾರ, ನಾನು ಅದುವರೆಗೂ ಚಾರ್ಜ್ ಕೊಡ್ಬೇಡಿ ಅಂತ CM ಹೋಗಿ ಗಲಾಟೆ ಮಾಡಿ ಅದು ಸ್ಟೇ ಮಾಡಿಸ್ದೆ. ಅಂದರೆ ಒಳ್ಳೆಯ ಕೆಲಸ ಮಾಡೋರು ನಾವು ಇದೀವಿ ನಿಮ್ಮ ಜೊತೆ. ದಯಮಾಡಿ ಮಕ್ಕಳನ್ನ ನೀವು ನಿಮ್ಮ ಮಕ್ಕಳನ್ನ ನೋಡ್ಕೊಬೇಕು, ನಿಮ್ಮ ಕೈ ಜೋಡಿಸ್ಕೊಂಡು ಮಾಡ್ಕೊಳ್ತೀವಿ. ಅಂದರೆ ಅವ್ರ ತಂದೆ ತಾಯಿಯವರು ನಿಮ್ಮ ವಿಶ್ವಾಸ ಮೇಲೆ ಕಲಿಸೋದು. ಇವತ್ತು ನಾನು ಹೇಳ್ತಾ ಮರೆದ್ಬಿಟ್ಟೆ, ಎಲ್ಲ ಡೈವರ್ಟ್ ಆಗ್ತೀವಿ ಮೈಂಡ್. ನನಗೆ ನಮ್ಮ ಸ್ಕೂಲಲ್ಲಿ ಒಬ್ಬ ಗೌಸಿಯಾ ಮೇಡಮ್ ಅಂತ ಇದ್ರು, ಅಷ್ಟೋ ಇಷ್ಟು ಓದಕ್ಕೆ ಕಲ್ತಿದ್ದು ನಾನು ಅವರಿಂದ. ಆ ಟೀಚರ್ ಹೆಂಗಂದ್ರೆ ನಮ್ಮ ತಾಯಿ ಹೊಡೆದಿಲ್ಲ, ಅಷ್ಟು ನಂಗೆ ಹೊಡೆದವ್ರೆ. ಹೊಡೆಯೋದೇನಿಗೆ ನೀವು ಒಳ್ಳೆ ಮಕ್ಕಳು ಒಳ್ಳೆಯದಾಗಲಿ ಅಂತ ನೀವು ದಯಮಾಡಿ ನಮ್ಮ ಟೀಚರ್ ಹೊಡೆದ್ಬಿಟ್ರು, ನಮ್ಮ ಊರು ಮೇಸ್ಟ್ರು ಹೊಡೆದ್ಬಿಟ್ರು ಅಂತ ನಿಮ್ಮ ತಲೆಯಲ್ಲಿ ಇರ್ತಾರೋ. ಅವ್ರು ಹೊಡೆಯೋದೇನಿಗೆ ನಿಮ್ಮ ಒಳ್ಳೇದಕ್ಕೋಸ್ಕರ. ಹಾಗಾಗಿ ಇತ್ತೀ ಬಡವರಲ್ಲಿ ಜಾಸ್ತಿ ಏನಾಗಿದೆ, ನಾವು ಓದಿ ಏನು ಮಾಡೋದು, ನಾವು SLC ಆದಮೇಲೆ ನಾವು ಕಾಲೇಜ್ ಹೋಗ್ಬೇಕು, ಕಾಲೇಜ್ ಆದಮೇಲೆ ನಾವು ಡಿಗ್ರಿ ಮಾಡಿದ್ರು ನಾವು ಇಂಜಿನಿಯರ್ ಮಾಡೋಕ್ಕಾಗಲ್ಲ, ನಾವು ಡಾಕ್ಟರ್ ಆಗೋಕ್ಕಾಗಲ್ಲ, ಒಂದು ದೊಡ್ಡ IPS ಆಫೀಸರ್ ಆಗಲ್ಲ ಅಂತ ಎಷ್ಟು ಎಲ್ಲಿಂದ ದುಡ್ಡು ನಾವು ತರೋ ಅಂತ ನಿಮ್ಮ ತಲೆಯಲ್ಲಿರ್ತದೆ. ನಾನು ಇವತ್ತಿಲ್ಲ, ನನ್ನ ಕ್ಷೇತ್ರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೇಳ್ತೀನಿ, ಕೊನೆಯಲ್ಲಿ ನನ್ನ ಕ್ಷೇತ್ರದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ಮೊದಲೇ ಬಾರಿ 2005 MLA ಆದೆ. ನಾನು ಒಂದು ಟೌನ್ ಹಾಲಲ್ಲಿ ಇದೇ ಥರ ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಅವತ್ತು ನಾವು ಅಕಾಡೆಮಿ ಬಂದಿದ್ವಿ. ನೀವು ಅವತ್ತು ಬಂದಿದ್ದಿಲ್ಲ ಗೊತ್ತಿಲ್ಲ, ಅಪ್ಪಳೆಲ್ಲ ಬಂದಿದ್ರು. 2005 ಮೊದಲೇ ಬಾರಿ MLA ಆದೆ. ಆವಾಗ ನಾನು ಹೇಳಿದೆ, ಈ ಕ್ಷೇತ್ರ ಅಂದರೆ ಚಾಮರಾಜಪೇಟೆ ಕ್ಷೇತ್ರ ಅಂದರೆ ನನ್ನ ಮನೆ ಇದ್ದಂಗೆ, ನೀವೆಲ್ಲ ನನ್ನ ಮಕ್ಕಳು ಇದ್ದಂಗೆ. ದಯಮಾಡಿ ನಿಮ್ಮಲ್ಲಿ ಯಾವತ್ತು ನಾವು ಬಡವರು, ನಾವು SLC ಎಲ್ಲ ಪಾಸ್ ಆಗಿ ನಾವು ಓದಾದ್ಮೇಲೆ ನಾವು ಮುಂದೆ ಡಾಕ್ಟರ್ ಆಗೋಕ್ಕೆ ಸಾಧ್ಯ ಆಗಲ್ಲ, ಇಂಜಿನಿಯರ್ ಆಗೋಕ್ಕೆ ಸಾಧ್ಯ ಆಗಲ್ಲ.